A1 ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ಅದ್ದೂರಿಯಾಗಿ ನಡೆದ ಶ್ರೀ ನಳಂದ ಶಾಲೆಯ ವಾರ್ಷಿಕೋತ್ಸವ ಹಬ್ಬ. ಕಲಿಕಾ ಸಮಯದಲ್ಲಿ ಮೊಬೈಲ್ ಬಳಕೆ ಅಪಾಯಕಾರಿ. ಅದು ವಿದ್ಯಾರ್ಥಿಗಳ ಸಾಧನೆಯ ಹಾದಿಗೆ ತೊಡಕುಂಟು ಮಾಡುತ್ತೆ. ಹೀಗಾಗಿ ವಿದ್ಯಾರ್ಥಿಗಳು ಮೊಬೈಲ್ನಿಂದ ದೂರವಿರಬೇಕು ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಉಮಾದೇವಿ ಅವರು ಹೇಳಿದರು. ಇಂದು ಚಿಂತಾಮಣಿ ನಗರದ ಕೆಎಂಡಿ ಕಲ್ಯಾಣ ಮಂಟಪದಲ್ಲಿ ಶ್ರೀ ನಳಂದ ವಿದ್ಯಾಮಂದಿರ ಶಾಲೆಯ 15ನೇ ಶಾಲಾ ವಾರ್ಷಿಕೋತ್ಸವ ಸಮಾರಂಭ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ವಿದ್ಯಾರ್ಥಿಗಳು ಏಕಾಗ್ರತೆಗೆ ಮಾರಕವಾಗಿರುವ ಮೊಬೈಲ್ ಬಳಕೆಯಿಂದ ದೂರವಿದ್ದು ಶಿಕ್ಷಕರ ಮಾರ್ಗದರ್ಶನದಲ್ಲಿ ವಿದ್ಯೆ ಕಲಿತು ಉತ್ತಮ ಭವಿಷ್ಯ ರೂಪಿಸಿಕೊಳ್ಳಬೇಕು. ವಿದ್ಯಾರ್ಥಿಗಳು ಉತ್ತಮ ವಿದ್ಯಾಭ್ಯಾಸ ಹೊಂದಿ ಸಂಸ್ಕಾರವಂತರಾಗಿ ಸಮಾಜಮುಖಿಯಾಗಿ ಬದುಕಬೇಕು ಎಂದು ಸಲಹೆ ನೀಡಿದರು. ಇನ್ನು ಶಾಲಾ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ವಿದ್ಯಾರ್ಥಿಗಳಿಂದ ವಿಧವಾದ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಕರಾಟೆ ಸ್ಪರ್ಧೆಗಳು ಸೇರಿದಂತೆ ವಿವಿಧ ರೀತಿಯ ಕಾರ್ಯಕ್ರಮಗಳು ಪೋಷಕರ ಗಮನ ಸೆಳೆದವು. ಈ ಕಾರ್ಯಕ್ರಮದಲ್ಲಿ ಶಾಲೆಯ ಆಡಳಿತ ಮಂಡಳಿಯ ಅಧ್ಯಕ್ಷ ಗೋಪಾಲಕೃಷ್ಣ, ಮುಖ್ಯ ಶಿಕ್ಷಕಿ ಡಿಎನ್ ನಾಗರತ್ನ, ಶಾಲೆಯ ಆಡಳಿತ ಮಂಡಳಿಯ ಕಾರ್ಯದರ್ಶಿ ಪ್ರಕಾಶ್ ಖಜಾನ್ಸಿ, ವಿಜಯ್ ಕುಮಾರ್, ಶಿಕ್ಷಕರಾದ ಚೌಡಾರೆಡ್ಡಿ, ನಾರಾಯಣಸ್ವಾಮಿ, ಶಿಕ್ಷಕಿಯರಾದ ರೇಣುಕಾ, ಅನಿತಾ, ವನಿತಾ, ಮಮತಾ, ಜ್ಯೋತಿ, ಕಮಲಮ್ಮ, ರೋಹಿಣಿ, ರಾಜೇಶ್ವರಿ, ಸಿಆರ್ಪಿ, ಭಾಸ್ಕರ್ ರೆಡ್ಡಿ, ನಾಗರಾಜ್, ಡ್ಯಾನ್ಸ್ ಮಾಸ್ಟರ್ ಕೇಶವ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು.
Mrs. Nagarappa Madam and his family. Give a big applause. ವೆಟರ್ನರಿ ಅಗ್ರಿಕಲ್ಚರ್ ಪ್ರತಿಯೊಂದು ಮಾಡ್ತಿದ್ದಾರೆ. ಸೊ ಇದು ಇಷ್ಟೇ ನಮಗೆ ಖುಷಿ ಸಿಗೋದು. ಇಷ್ಟೆಲ್ಲ ಒದ್ದಾಡೋದು ಏನಕ್ಕೆ ಅಂದರೆ ಈ ಖುಷಿಗೋಸ್ಕರ ಇಷ್ಟೆಲ್ಲ ಒದ್ದಾಡೋದು. ಈ LKG ಮಕ್ಕಳಿಗೆ ಆ ಟೀಚರ್ಸ್ ಕೂಡ ನಮ್ಮ ಶಾಲೆಗೆ ಇದ್ದಾರೆ. ಅಷ್ಟು ವರ್ಷಗಳಿಂದ ಅವ್ರಿಗೆ ಹೇಳ್ಕೊಟ್ಟಿರೋ LKG ಟೀಚರ್ ಇಂದ ಹಿಡಿದು ಹೈಸ್ಕೂಲ್ ಸ್ಟಾಫ್ ಎಲ್ಲರೂ ಹೇಳಿದ್ದಾರೆ. ಈ ಚಾನ್ಸ್ ತಗೋಬೇಕು, ಮೇಡಮ್ ಕೈಗಂತ ಅವಾರ್ಡ್ ತಗೊಳ್ಳೋದಕ್ಕೆ. ಒಂದು ಸಣ್ಣ ಶಾಲೆಯಾಗಿ ಪ್ರಾರಂಭವಾಗಿ ಈಗ ಸುಮಾರು 500 ವಿದ್ಯಾರ್ಥಿಗಳಿಗೆ ಗುಣಾತ್ಮಕ ಶಿಕ್ಷಣವನ್ನು ಕೊಡ್ತಾ ಇರುವಂತಹ ನಳಂದ ವಿದ್ಯಾಸಂಸ್ಥೆಯಲ್ಲಿ ಒಂದು ಉತ್ತಮ ಆಡಳಿತ ಮಂಡಳಿ ಮತ್ತು ಬಹಳ ಸಹಕಾರದಿಂದ ಎಲ್ಲ ಶಿಕ್ಷಣ ವೃತ್ತದವರು ಒಂದು ತಂಡವಾಗಿ ಗುಣಾತ್ಮಕ ಶಿಕ್ಷಣದ ಜೊತೆಯಾಗಿಯೇ ಅಂದರೆ ಪಠ್ಯ ಚಟುವಟಿಕೆಗಳ ಜೊತೆಯಾಗಿಯೇ ಪಠ್ಯೇತರ ಚಟುವಟಿಕೆಗಳಿಗೂ ಸಹ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಮಕ್ಕಳ ಒಂದು ಸರ್ವಾಂಗೀಣ ಅಭಿವೃದ್ಧಿಗಾಗಿ ಈ ಸಂಸ್ಥೆಯು ಶ್ರಮಿಸ್ತಾ ಇದೆ. ನಾವೆಲ್ಲರೂ ನೋಡಿದ್ದೀವಿ, ಇದು ಒಂದು ಬಹಳ ಪುಟ್ಟ ಶಾಲೆಯಾಗಿ ಪ್ರಾರಂಭವಾಗಿದೆ. ಈಗ ಆಲ್ಮೋಸ್ಟ್ 3 to 4 ಫ್ಲೋರ್ಸ್ ಇದೆ, 5 ಫ್ಲೋರ್ಸ್ ಇದೆ ಬಿಲ್ಡಿಂಗು. ಎಲ್ಲ ರೀತಿಯ ಒಂದು ಕೋಕರಿಕ್ಯುಲರ್ ಆಕ್ಟಿವಿಟೀಸ್ಗೂ ಸಹ ಉತ್ತಮ ಆದ್ಯತೆಯನ್ನು ಕೊಟ್ಟು ಯಶಸ್ವಿಯಾಗಿ
8 SSLC ಬ್ಯಾಚಸ್ ಅಲ್ಲಿ ಉತ್ತಮ ಗುಣಾತ್ಮಕ ಫಲಿತಾಂಶಗಳನ್ನ ಕೊಡ್ತಾ ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನ ಕೊಡ್ತಾ ಬರ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಶಾಲೆಯಲ್ಲಿ ಬರೀ ಮಕ್ಕಳಿಗೆ ಓದೋದು ಕಲಿಯೋದು ಅಷ್ಟೇ ಕಲಿಸಲ್ಲ, ಸಂದರ್ಭಕ್ಕೆ ಅನುಸಾರವಾಗಿ ಜೊತೆಯಾಗಿ ಮೌಲ್ಯಾಧಾರಿತ ಶಿಕ್ಷಣವನ್ನು ಸಹ ಕೊಡ್ತಾ ಮಕ್ಕಳಿಗೆ ಮುಂದಿನ ಭಾವಿ ಪ್ರಜೆಗಳಾಗಿ ಮಕ್ಕಳಿಗೆ ರೂಪುಗೊಳ್ಳೋದು ಕೂಡ, ಭವಿಷ್ಯವನ್ನು ರೂಪಿಸೋದು ಕೂಡ ಶಿಕ್ಷಣ ಸಂಸ್ಥೆಯಲ್ಲಿ ಬಹಳಷ್ಟು ಕ್ರಮಗಳನ್ನ ವಹಿಸ್ತಾ ಇದೆ. ನಮ್ಮ ಇಲಾಖೆಯಲ್ಲಿ ಮಕ್ಕಳನ್ನ ಶಾಲಾ ತರಗತಿಯಲ್ಲಿ ಬರೀ ಓದ್ತಾ ಇದ್ದಾರೆ, ಮಕ್ಕಳು ಬರೀತಾ ಇದ್ದಾರೆ ಅಂತಲ್ಲ, ಅದರ ಜೊತೆಯಾಗಿ ಮಕ್ಕಳಿಗೆ ಏನು ಆಸಕ್ತಿ ಇದೆ, ಅವರ ಪ್ರತಿಭೆ ಏನಿದೆ ಅದನ್ನ ಗಮನಿಸಿ ಇಲಾಖೆಯಿಂದ ಒದಗಿ ಬರುವಂತಹ ಎದುರಿಗೆಯಿಂದ ಅನಾವರಣಗೊಳಿಸಲು ನಮ್ಮ ಶಿಕ್ಷಕರು ಬಹಳಷ್ಟು ಶ್ರಮವನ್ನ ವಹಿಸ್ತಾ ಇದ್ದಾರೆ. ಕ್ಲಸ್ಟರ್ ಹಂತ, ತಾಲೂಕು ಹಂತ, ಜಿಲ್ಲಾ ಹಂತ, ವಿವಿಧ ಹಂತಗಳಲ್ಲಿ ಮಕ್ಕಳು ತಮ್ಮ ಪ್ರತಿಭೆಗಳನ್ನ ತೋರಿಸುವುದರ ಮುಖಾಂತರ ಒಂದು ಉತ್ತಮ ಶಾಲೆಯಾಗಿ ಹೊರಹೊಮ್ತಾ ಇದೆ. ಇವನ್ನು ನಾನು 2 ವರ್ಷದ ರಾಷ್ಟ್ರೀಯ ಹಬ್ಬಗಳ ಆಚರಣೆ ವತಿಯಿಂದ ನಡೆಯುವಂತಹ ಎಲ್ಲ ಕಾರ್ಯಕ್ರಮಗಳಲ್ಲೂ ಸಹ ನಳಂದ ಶಾಲೆಯ ಮಕ್ಕಳು ಬಹಳ ಒಳ್ಳೆಯ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಇದ್ದಾರೆ. ಇದು ಬಹಳ ಹೆಮ್ಮೆ. ನಾವೀಗ ಯಾವುದೇ ಕಾರ್ಯಕ್ರಮ ಆಗಲಿ ಅದರ ಹೈಲೈಟ್ ಅಂದ್ರೆ ನಮ್ಮ ನಳಂದ ಶಾಲೆಯ ಮಕ್ಕಳ ಕಾರ್ಯಕ್ರಮ ಬಹಳ ಹೈಲೈಟ್ ಆಗಿ ಬರ್ತಾ ಇದೆ. ಅದೇ ಕಾಸ್ಟ್ಯೂಮ್ಸ್ ಇರ್ಬೋದು, ಸಾಂಗ್ ಸೆಲೆಕ್ಷನ್ ಇರ್ಬೋದು, ಏನಾದ್ರೂ ನಾವು ಕಾರ್ಯಕ್ರಮ ಇದ್ದಾಗ ಕಲ್ಚರಲ್ ಪ್ರೋಗ್ರಾಮ್ ಕೊಡಬೇಕು ಅಂತ ಜಸ್ಟ್ ಮೆಸೇಜ್ ಕೊಟ್ಟರೆ ಬಹಳ ಅಚ್ಚುಕಟ್ಟಾಗಿ ಆಸಕ್ತಿಯಿಂದ ಬಹಳ ಆಕರ್ಷಣೀಯವಾಗಿ ಕಾರ್ಯಕ್ರಮಗಳನ್ನ ರೂಪಿಸಿ ಅನುಷ್ಠಾನಗೊಳಿಸ್ತಾ ಇದ್ದಾರೆ. ಇದು ನಮಗೆ ಬಹಳ ಹೆಮ್ಮೆಯ ವಿಷಯ. ಅದೇ ಬ್ಯಾಂಡ್ ಸೆಟ್ ರಿಕ್ವೈರ್ಮೆಂಟ್ ಇರ್ಬೋದು, ಮಾರ್ಚ್ ಪಾಸ್ಟ್ ಇರ್ಬೋದು, ಕಲ್ಚರಲ್ ಪ್ರೋಗ್ರಾಮ್ ಇರ್ಬೋದು, ಯಾವುದೇ ಇಲಾಖೆಯಿಂದ ಸಣ್ಣ ಮೆಸೇಜ್ ಹೋದ್ರು ಸಹ ಬಹಳ ಕಳಕಳಿಯಾಗಿ ನಮ್ಮ ಶಾಲಾ ಶಿಕ್ಷಣ ಇಲಾಖೆಯೊಂದಿಗೆ ಈ ಹುದ್ದೆ ನಮ್ಮನ್ನ ಹೋಗಲಿ ನಮ್ಮ ಕೆಲಸ ಮಾಡಿ ಹೋದಂತ ಜಿಲ್ಲಾಧಿಕಾರಿಗಳಂತ ಮತ್ತೆ ಅವರ ಸಹೋದರರು ನಮ್ಮ ಎಲ್ಲರ ಒಂದು ನಮ್ಮ ಶಾಲೆಗಳು ನಡೆಸುವಂತಹ ರೀತಿ, ನಾವು ನಡ್ಕೊಂಡು ಬರುವಂತಹ ರೀತಿ, ನಮ್ಮ ಪಾಠ ಪ್ರವಚನಕ್ಕೆ ನಿಮ್ಮ ಮಕ್ಕಳ ಅಭಿವೃದ್ಧಿಗಾಗಿ ನಾವು ಬರುವಂತಹ ಕಷ್ಟ, ಇವೆಲ್ಲಗಳನ್ನು ಅವಲೋಕನವಾಗಿರ್ತಾರೆ. ಅವರೆಲ್ಲರ ಜೊತೆಗೆ ನಿಮ್ಮನ್ನು ಈ ಒಂದು ಕಾರ್ಯಕ್ರಮಕ್ಕೆ ಈ ಮುಂದಿರುವಂತಹ ನಡೆಸಿ